ಹೇ ಗಾಯ್ಸ್, ಒಂದು ಎಪಿಸೋಡಲ್ಲಿ ಹೀರೋ ಹೀರೋಯಿನಿಗೋಸ್ಕರ ಸರ್ಪ್ರೈಸ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿರ್ತಾನೆ. ಅದು ಅವಳು ನೋಡಿ ತುಂಬ ಖುಷಿ ಪಟ್ಟಿರ್ತಾಳೆ. ವಾವ್, ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾನಲ್ಲ ಅಂದ್ಬಿಟ್ಟು ಹೀರೋನ ಹಗ್ ಮಾಡ್ಕೊಂಡಿರ್ತಾಳೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಹೊಸ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ಮತ್ತು ಅವ್ರ ಫ್ರೆಂಡ್ಸ್ ಅವರೆಲ್ಲರೂ ಹೀರೋಯಿನ್ ಹತ್ರ ಕೇಳ್ತಾರೆ, ಹೇಗಿತ್ತು ನಿನ್ನ ಬರ್ಡೇ ಡೇ, ಹೇಗೆ ಸೆಲೆಬ್ರೇಟ್ ಮಾಡ್ದೆ ಹೀರೋ, ಹಾಗೆ ಹೀಗೆಲ್ಲ ಕೇಳಿದಾಗ ಅವಳಂತೂ ಫುಲ್ಲು ನಾಚಿಕೆಯಿಂದ ಹೇಳ್ತಾಳೆ, ಚೆನ್ನಾಗಾಯಿತು ನನ್ನ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಅವಳು ರೋಡಲ್ಲಿ ನಿಂತ್ಕೋಬೇಕಾದಾಗ ಒಂದು ಚಿಕ್ಕ ಹುಡುಗಿ ಬಂದುಬಿಟ್ಟು ಅಮ್ಮ ಅಂತ ಕರೀತಾಳೆ. ಅವ್ರ ಅಮ್ಮ ಅನ್ಕೊಬಿಟ್ಟು ಆಗ ಹೀರೋಯಿನ್ ಏನಮ್ಮ ಅಂತ ಕೇಳಿದಾಗ ನಮ್ಮಮ್ಮ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಆ ಹುಡುಗಿಯವ್ರ ಅಮ್ಮನೂ ಬಂದುಬಿಟ್ಟು ಹೀರೋಯಿನಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಆ ಹುಡುಗಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಅದನ್ನ ನೋಡಿಬಿಟ್ಟು ಹೀರೋಯಿನಿಗೆ ತನಗೂ ಮಕ್ಕಳು ಬೇಕಂತ ಆಸೆ ಬಂದುಬಿಡುತ್ತೆ. ಹಾಗೆ ಅವಳು ನಡ್ಕೊಂಡು ಹೋಗಬೇಕಾದಾಗ ವಾಶ್ರೂಮ್ ಕಡೆಯಿಂದ ಯಾರೋ ಒಬ್ಬರು ವಾಮಿಟ್ ಮಾಡೋ ಥರ ಸೌಂಡ್ ಕೇಳಿಸುತ್ತೆ. ಹೋಗಿ ನೋಡಿದ್ರೆ ಹೀರೋ ಅವ್ರ ಎಕ್ಸ್ ಗರ್ಲ್ ಫ್ರೆಂಡು ಅವಳು ವಾಮಿಟ್ ಮಾಡ್ತಿರ್ತಾಳೆ. ಅದನ್ನು ನೋಡಿ ಹೀರೋಯಿನ್ ಏನಾದರೂ ವಿಶೇಷ ಇದೆಯಾ ಅಂತ ಕೇಳಿದಾಗ ಅವಳು ಅಂತಾಳೆ, ಇಲ್ಲ ಆ ರೀತಿ ಎಲ್ಲ ಏನಿಲ್ಲ, ನನಗೆ ಹೊಟ್ಟೆ ಅಪ್ಸೆಟ್ ಆಗಿತ್ತು, ಅದಕ್ಕೆ ವಾಮಿಟ್ ಬಂತು ಅಂತ ಹೇಳ್ತಾಳೆ. ಆ ಹುಡುಗಿನೂ ಅಂತಾಳೆ, ನಾವಂತೂ ಸ್ವಲ್ಪ ದಿವಸಕ್ಕೆ ನಾನು ಮತ್ತು ನನ್ನ ಗಂಡ ಮಕ್ಕಳು ಬೇಡ ಅಂತ ಅಂದ್ಕೊಂಡಿದ್ದೀವಿ, ಹಾಗೆ ಈಗಲ್ಲ ಅಂತ ಹೇಳಿದಾಗ ಹೀರೋಯಿನ್ಗೂ ಹೌದಾ ಇವರು ಇವಾಗಲೇ ಮಕ್ಕಳು ಬೇಡ ಅಂದ್ಕೊಳ್ತಾರಲ್ಲ ಅಂತ ಅವಳಿಗೊಂಥರ ಆಗುತ್ತೆ. ಆಮೇಲೆ ಹೀರೋಯಿನ್ ಅವಳಿಗೆ ಮೋಟಿವೇಟ್ ಆಗೋ ಥರ ಏನೇನೋ ಮಾತಾಡ್ತಾಳೆ. ಅದನ್ನು ಕೇಳಿಸ್ಕೊಂಡು ಅವಳಿಗೂ ಸ್ವಲ್ಪ ಖುಷಿ ಆಗ್ತಿರುತ್ತೆ. ಆಮೇಲೆ ಅಲ್ಲಿಂದ ಹೋಗಬೇಕಾದಾಗ ಅವಳು ಅಂತಾಳೆ, ನೀನು ಮತ್ತು ಹೀರೋ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್, ನೀವಿಬ್ಬರು ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಹೀರೋಯಿನ್ ಅಲ್ಲಿಂದ ಹೋಗಬೇಕಾದಾಗ ಹೀರೋಯಿನಿನ ಒಂದು ಸೈಡಿಗೆ ಒಬ್ಬ ಇಷ್ಟಪಡ್ತಿದ್ನಲ್ಲ ಅವ್ನು ಬಂದುಬಿಟ್ಟು ಮಾತಾಡಿಸ್ತಾನೆ. ಒಂದು ನಿಮಿಷ ನಾನು ನಿನ್ನ ಜೊತೆಗೆ ಮಾತಾಡಬೇಕಂತ ಹೀರೋಯಿನಿನ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ಹೇಗೆ ಹೇಳ್ಬೇಕಂತಲೇ ಗೊತ್ತಾಗಲ್ಲ. ನಾನು ಅಂತ ಹೇಳ್ಕೊಂಡು ಎಳಿತಿರ್ತಾನೆ ಅದನ್ನೇ. ಆಗ ಹೀರೋಯಿನ್ ಏನು ಹೇಳು ಅಂತ ಹೇಳಿದಾಗ ಅವನಂತಾನೆ, ನನಗೆ ನೀನಂದರೆ ಎಷ್ಟು ದಿವಸದಿಂದ ಇಷ್ಟ ಗೊತ್ತಾ, ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ ಅಂತ ಹೀರೋಯಿನಿಗೆ ಪ್ರಪೋಸ್ ಮಾಡ್ತಾನೆ. ಇದನ್ನು ಕೇಳಿಸ್ಕೊಂಡು ಹೀರೋಯಿನ್ ಅವನಿಗೆ ಒಂದೇ ಮಾತು ಹೇಳೋದು. ಅವನಂತೂ ಹೀರೋಯಿನ್ ಕೈನ ಹಿಡಿಯೋಕ್ಕಂತ ಬರ್ತಾನೆ. ಆದರೆ ಹೀರೋಯಿನ್ ಅವಳ ಕೈನ ಹಿಡಿಯೋಕ್ಕಂತೂ ಬಿಡೋದೇ ಇಲ್ಲ. ಆಗ ಅಂತಾಳೆ, ನನಗಂತೂ ನಿನ್ನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಅಂತ ಅವ್ನು ಫೇಸ್ ಟು ಫೇಸ್ ಹೇಳ್ಬಿಡ್ತಾಳೆ. ಅದಕ್ಕೆ ಅವನು ಸರಿ ಆಯಿತು, ನನ್ನ ಲವ್ನ ನೀನು ಕನ್ಫೆಸ್ ಅಷ್ಟೇ ಮಾಡಿದೆ ಅಂತ ಅವಳ ಹತ್ರ ಹೇಳ್ತಾನೆ. ಆಗ ಅವಳು ಸರಿ ಆಯಿತು, ನಾನು ಇದು ಯಾವುದು ಮೈಂಡ್ಗೆ ಹಾಕೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ಅವನು ಸ್ವಲ್ಪ ಅಪ್ಸೆಟ್ಟಾಗಿ ಅಲ್ಲಿಂದ ಹೋಗ್ತಾನೆ. ಆಗ ಹೀರೋಯಿನ್ ನೆಕ್ಸ್ಟ್ ಡೇ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡೋಕ್ಕಂತ ಹೋಗ್ತಾರೆ, ಹೀರೋ ಅವ್ರ ಅಮ್ಮನ. ಆಗ ಹೀರೋನು ಅವಳು ಒದ್ದಾಡೋದನ್ನ ನೋಡಿ ಖುಷಿ ಪಡ್ತಿರ್ತಾನೆ. ಯಾಕಂದರೆ ಅವಳು ಕರ್ಲಿಂಗ್ ಐರನ್ ಇಲ್ವಾ, ಅದನ್ನು ಹೀರೋ ಎತ್ಮಡಿಕೊಬಿಟ್ಟಿರ್ತಾನೆ. ಅವಳ ರೀತಿ ಹುಡ್ಕಾಡೋದೇ ಅವನಿಗೊಂಥರ ಮಜಾ. ಅವನಂತೂ ಏನು ಮಾಡ್ತಿದ್ಯಾ, ಬೇಗ ರೆಡಿಯಾಗು ಅಂತ ಅವಳಿಗೆ ಹಿಂಸೆ ಮಾಡ್ತಿರ್ತಾನೆ. ಅದನ್ನ ಎತ್ತಿಕೊಬಿಟ್ಟು ಅವಳು ಅಯ್ಯೋ ಇರಪ್ಪ ನಾನು ರೆಡಿಯಾಗೋ ಗಂಟ ಅಂತ ಅವನಿಗೆ ಹೇಳ್ತಾಳೆ. ಆಗ ಅವರಿಬ್ಬರೂ ರೆಡಿಯಾಗಿ ಹೀರೋ ಮನೆ ಕಡೆಗೆ ಹೋಗ್ತಾರೆ. ಅವಳಿಗಂತೂ ಖುಷಿ, ನೀನು ಹುಟ್ಟಿ ಬೆಳೆದಿರೋ ಜಾಗಕ್ಕೆ ನಾನು ಬಂದಿದ್ದೀನಲ್ಲ ಅಂತ ಎಷ್ಟು ಖುಷಿ ಪಡ್ತಿರ್ತಾಳೆ ಅವನ ಹತ್ರ ಹೇಳ್ಕೊಂಡು. ಆಗ ಅವಳಂತಾಳೆ, ನಾವಂತೂ ಇಲ್ಲಿಂದ ಹೋಗಬೇಕಾದಾಗ ಫುಲ್ಲು ಫೋಟೋಸ್ ಮತ್ತು ಎಲ್ಲ ಮೆಮೊರೀಸ್ನ ನಾವು ಫುಲ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಆಮೇಲೆ ಹೀರೋ ಹತ್ರನೂ ಕೈನ ಕೊಡ್ತಾಳೆ, ಕೈ ಹಿಡ್ಕೊ ನಂದು ಅಂತ. ಆಗ ಹೀರೋ ಕೈ ಹಿಡ್ಕೊಳಲ್ವ, ಅವಾಗ ಅಂತಾಳೆ, ನಾವು ಒಂದು ದಿವಸನೂ ಕೈ ಹಿಡ್ಕೊಂಡು ಡೇಟಿಂಗ್ ಮಾಡೇ ಇಲ್ಲ ಅಂತ ಅವನ ನೋಡಿ ಹೇಳಿದಾಗ ಅವನಂತಾನೆ, ಆಯಿತು ಸರಿ ಆಯಿತು, ನನ್ನ ಕೈನ ಹಿಡ್ಕೊ ಅಂತ ಹೇಳ್ತಾನೆ. ಆಗ ಹೀರೋ ಅವಳ ಕೈನ ಇನ್ನೂ ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಳ್ತಾನೆ. ಹೀಗಿದ್ರೇ ಚಂದ ಅಂತ ಅವಳ ಮುಂದೆ ಇನ್ನೂ ಫ್ಲರ್ಟಾಗಿ ಮಾತಾಡ್ತಾನೆ. ಅವಳಿಗೆ ಅದು ಕೇಳಿಸ್ಕೊಂಡು ತುಂಬ ಖುಷಿ ಆಗ್ತಿರುತ್ತೆ. ಅವರಿಬ್ಬರು ನಗಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಹೀರೋ ಮನೆಯೂ ಬರುತ್ತೆ. ಹೀರೋ ಮನೆಗೆ ಹೋದ್ಮೇಲೆ ಅವನು ಅವ್ರ ಅಮ್ಮನ ಕರೀತಾನೆ. ಅಮ್ಮ ನನ್ನ ಮನೆಗೆ ಬಂದೆ ಅಂತ ಅವ್ರ ಅಮ್ಮನ ಕರೆದಾಗ ಅವ್ರ ಅಮ್ಮನೂ ಅಲ್ಲಿಂದ ಬರ್ತಾರೆ. ಅವ್ರ ಅಮ್ಮಗೆ ಸ್ವಲ್ಪ ಏಜ್ ಆಗಿರೋ ಥರನೇ ಇರುತ್ತೆ. ಅವರಮ್ಮ ತುಂಬ ಸೈಲೆಂಟಾಗಿ ಸಾಧುವಾಗಿ ಬಂದುಬಿಟ್ಟು ಹೀರೋಯಿನಿ ಹತ್ರ ಮತ್ತು ಹೀರೋ ಹತ್ರ ವೆಲ್ಕಮ್ ಹೋಮ್ ಅಂತ ಕರೀತಾರೆ. ಹೀರೋಯಿನಿನ ನೋಡ್ಬಿಟ್ಟು ನೀನೇನಾ ನನ್ನ ಮಗುನ ಮದುವೆ ಆಗಿರೋ ಹುಡುಗಿ ಅಂತ ಅವಳ ಹತ್ರ ಸ್ವೀಟಾಗೆ ಮಾತಾಡ್ತಾರೆ. ಹೀರೋ ಅವರಮ್ಮ ಅವಳ ಹತ್ರ ಇಷ್ಟೊಂದು ಸ್ವೀಟಾಗಿ ಮಾತಾಡ್ತಾರೆ ಅಂತ ಅವಳೊಂದು ಚೂರು ಅಂದ್ಕೊಂಡಿರಲಿಲ್ಲ. ಆಗ ಹೀರೋಯಿನಿನೂ ಅಂತಾಳೆ, ನನಗೂ ನಿಮ್ಮನ್ನು ನೋಡಿ ಖುಷಿನೇ ಅಂತ ಅವಳು ಅವರಿಗೆ ನಮಸ್ಕಾರ ಮಾಡಬೇಕಾದಾಗ ಅವಳು ಅಯ್ಯೋ ನಾನು ಅರ್ಜೆಂಟ್ ಪಟ್ಬಿಟ್ನಾ ಅಂತ ಅವ್ರ ಮಖನ ನೋಡ್ತಾಳೆ. ಆಗ ಅವರು ಅವಳು ಈ ರೀತಿಯೆಲ್ಲ ಕ್ಯೂಟಾಗೆಲ್ಲ ಮಾಡೋದು ನೋಡಿ ನಗ್ತಿರ್ತಾರೆ. ಆಗ ಹೀರೋ ಹತ್ರನೂ ಹೇಳ್ತಾರೆ, ಇವಳು ಎಷ್ಟು ಕ್ಯೂಟಾಗಿದ್ದಾಳಲ್ವ, ಎಷ್ಟು ಕ್ಯೂಟಾಗೆಲ್ಲ ನಡ್ಕೊಳ್ತಾಳೆ ಅಂತ ಅವಳನ್ನ ನೋಡಿ ನಗ್ತಾರೆ. ಆಗ ಹೀರೋಯಿನ್ ಹತ್ರನೂ ಅಂತಾರೆ, ನೀನು ತುಂಬ ಭಯ ಪಡಬೇಡ, ಇದು ನಿನ್ನ ಮನೆ ನೀನು ರಿಲ್ಯಾಕ್ಸಾಗಿ ಫೀಲ್ ಮಾಡು ಅಂತ ಹೇಳ್ತಾರೆ. ಆಮೇಲೆ ಅವರೆಲ್ಲರೂ ಕೂತ್ಕೊಂಡು
ಮಾತಾಡ್ತಿರ್ತಾರೆ. ಆಗ ಹೀರೋಯಿನ್ ಅವ್ರಿಗೋಸ್ಕರ ಏನೇನೋ ತಗೊಬಂದು ಕೊಡ್ತಾಳೆ. ಆಗ ಅವರು ಅಂತಾರೆ, ನಾನು ಅಂದ್ಕೊಂಡಿದ್ದೆ ನೀನು ಸಡನ್ನಾಗಿ ಮದುವೆ ಆಗಿಬಿಟ್ಟಲ್ಲ, ನಾನು ಅವಾಗ ತುಂಬ ಚಿಂತೆ ಪಡ್ತಿದ್ದೆ, ಏಂತಕ್ಕೆ ಇವ್ನು ನನಗೋಸ್ಕರನೇ ಎಷ್ಟು ಬೇಗ ಮದುವೆ ಆದ ಹಾಗೆ ಹೀಗೆಲ್ಲ ಅಂದ್ಕೊಂಡೆ ಅಂತ ಹೀರೋ ಹತ್ರ ಹೇಳ್ತಾರೆ. ಹೀರೋನು ಅಂತಾನೆ, ನಾನು ನಿಮಗೋಸ್ಕರನೇ ಫಸ್ಟ್ ಮದುವೆ ಆದೆ, ಆದರೆ ಇವಳನ್ನ ಮದುವೆ ಆದಮೇಲೆ ನನಗಂತೂ ಫುಲ್ಲು ಖುಷಿ. ಇವಳು ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ, ನನಗೆ ಇವಳನ್ನ ಮದುವೆ ಆದಾಗಿಂದನೇ ನನ್ನ ಜೀವನದಲ್ಲಿ ಎಷ್ಟೊಂದು ಖುಷಿ ಅಂತ ಹೇಳ್ತಾರೆ. ಆಗ ಹೀರೋಯಿನ್ ಅಮ್ಮನು, ನೀನು ಚೆನ್ನಾಗಿರೋ ಹುಡುಗಿನೇ ಮದುವೆ ಆಗಿದೆಯಾ ಅಂತ ಫುಲ್ಲು ಅವಳ ಬಗ್ಗೆನೇ ಹೊಗಳ್ತಿರ್ತಾರೆ. ಅವಳಿಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ಆಗ ಅವಳು ಅಂತಾಳೆ, ನನಗೂ ಹೀರೋನ ಮದುವೆ ಆಗಿದ್ದಕ್ಕೆ ಫುಲ್ಲು ಖುಷಿನೇ, ನಾನೇ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾಳೆ. ಆಗ ಹೀರೋರ ಅಮ್ಮನು ಅವಳು ಮುಂದೆ ಮಂಡಿ ಹಾಕಿ ಹೀಗೆ ನನ್ನ ಮಗನ ನೋಡ್ಕೊ ಅಂತ ಹೇಳ್ತಾರೆ. ಆಗ ಹೀರೋಯಿನ್ ತಡಿಯೋಕೆ ಹೋಗಿ ಅವ್ರ ಮೇಲೇ ಬಿದ್ದುಬಿಡ್ತಾಳೆ. ಆಗ ಅವರಿಬ್ರು ನಿನಗೇನೂ ಆಗಿಲ್ಲ ತಾನೆ, ನಿನಗೇನೂ ಆಗಿಲ್ಲ ತಾನೆ ಅಂತ ಅವರಿಬ್ಬರು ಒಬ್ರಿಗೊಬ್ರು ತುಂಬ ಕೇರಾಗಿ ಮಾತಾಡ್ತಾರೆ. ಇದನ್ನೆಲ್ಲನೂ ಹೀರೋ ನೋಡ್ತಾನೆ. ಅವ್ನಿಗೊಂದು ಕಡೆ ನಗುನೂ ಬರ್ತಿರುತ್ತೆ, ಇನ್ನೊಂದು ಕಡೆ ಇವರಿಬ್ಬರು ಪ್ರೀತಿಯ ಸಂಬಾರ ನೋಡಿ ಅಳುನೂ ಬರ್ತಿರುತ್ತೆ. ಹಾಗೆ ಅವರಿಬ್ಬರು ಎಲ್ಲ ಮಾತುಕತೆ ಎಲ್ಲ ಆದಮೇಲೆ ಅವರಿಬ್ಬರು ನಡ್ಕೊಂಡು ಹೋಗ್ತಾರೆ, ಬೀಚ್ ಕಡೆ ಎಲ್ಲ ನಡ್ಕೊಂಡು ಹೋಗ್ತಾರೆ. ಒಬ್ರಿಗೊಬ್ರು ಫೋಟೋ ತಗೊಳ್ತಾರೆ, ಆಮೇಲೆ ಕಪಲಾಗಿ ಫೋಟೋ ತಗೊಳ್ತಾರೆ. ಅಲ್ಲಿರೋ ಬೀಚಲ್ಲೆಲ್ಲ ಆಟ ಆಡ್ತಾರೆ. ಆಮೇಲೆ ಹೋಗಿ ಅಲ್ಲಿ ಇಲ್ಲಿ ಏನೇನೋ ತಿನ್ನೋದಂತೆ, ಒಬ್ರಿಗೊಬ್ರು ಹಾಗೆ ಹೀಗೆ ಅಂತ ಆಡ್ಕೊಳ್ಳೋದು, ನಗಾಡೋದು, ತುಂಬ ಅವ್ರದ್ದು ಆ ದಿನ ಫುಲ್ಲು ತುಂಬ ಕ್ಯೂಟಾಗಿ ಹೋಗ್ತಿರುತ್ತೆ. ಆಮೇಲೆ ಹೀರೋಯಿನ್ ಏನೇನೋ ಆಟ ಆಡ್ತಾಳೆ, ಅದನ್ನು ತೆಗಿಯೋದು ಇದನ್ನು ತೆಗಿಯೋದು. ಆಮೇಲೆ ಹೋಗ್ಬಿಟ್ಟು ಒಂದು ಲೆಟರ್ ಥರ ಇರುತ್ತೆ, ಲೆಟರ್ ಅಂದರೆ ಕೀ ಪಂಚ್, ಅದರೊಳಗಡೆ ಹೆಸ್ರೆಲ್ಲ ಬರೆದ್ಬಿಟ್ಟು ಕಪಲ್ಸ್ದು ಅದನ್ನು ಹೋಗಿ ಅಲ್ಲಿ ಸಿಗಿಸ್ತಾರೆ. ಆ ಥರ ಎಲ್ಲ ಬರೀತಾರೆ. ಆಮೇಲೆ ಫೋಟೋಸ್ ಎಲ್ಲ ಹೊಡ್ಕೊಂಡು ಲಾಸ್ಟಿಗೆ ಮನೆಗೂ ಹೋಗ್ತಾರೆ. ಹೀರೋಯಿನ್ ಆ ಫೋಟೋಸ್ ಎಲ್ಲನೂ ನೋಡ್ತಾಳೆ, ಹೀರೋ ಹತ್ರನೂ ತೋರಿಸ್ತಾಳೆ, ನೋಡಿ ನಾವು ಎಷ್ಟೊಂದು ಫೋಟೋಸ್ ತಗೊಂಡಿದ್ದೀವಿ ಹಾಗೆ ಹೀಗೆಲ್ಲ ಹೇಳ್ತಾಳೆ. ಆಗ ಹೀರೋನು, ನೆಕ್ಸ್ಟ್ ನಾವು ನಿಮ್ಮ ಮನೆಗೆ ಹೋಗೋದಾ ಅಂತ ಅವಳ ಹತ್ರ ಹೇಳ್ತಾನೆ. ಆಗ ಅವಳು ಆ ರಿಂಗ್ನ ತೋರಿಸ್ತಾಳೆ, ನಾನು ನಮ್ಮ ಅಮ್ಮಂಗೆ ಈ ರಿಂಗ್ನ ತೋರಿಸ್ತೀನಿ ಹಾಗೆ ಹೀಗೆಲ್ಲ ಹೀರೋ ಹತ್ರ ಹೇಳ್ತಾಳೆ. ಕಟ್ ಮಾಡಿದ್ರೆ ಅವಳು ಮತ್ತೆ ಮಸಾಜ್ ಸೆಂಟರ್ಗೆ ಹೋಗಿರ್ತಾಳೆ. ಆಗ ಅವನು ಅವಳ ಹತ್ರ ನೋಡಿಬಿಟ್ಟೆ ಅವಳ ಪಕ್ಕದಲ್ಲಿ ಬಂದು ಮಾತಾಡೋದಾ ಅಂತ ಹಾಗೆ ಅವಳ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾನೆ. ಹೀರೋನಿಗ ಇವನು ಹಾಗೆ ಒಂದು ಹುಡುಗ ನನಗೆ ಪ್ರಪೋಸ್ ಮಾಡಿದ್ನಲ್ಲ ಕೆಲಸದಲ್ಲಿ, ಅವನ ಥರನೇ ಇವನು ಪ್ರಪೋಸ್ ಮಾಡ್ತಾನಂತ ಅವಳಿಗೆ ಭಯ ಆಗ್ತಿರುತ್ತೆ. ಅವ್ನು ಬೇರೆ ಆ ರೀತಿಯೇ ನೋಡ್ತಿರ್ತಾನೆ, ಅವಳನ್ನ ಹೇಗಾದರೂ ಅವಳಿಗೆ ಪ್ರಪೋಸ್ ಮಾಡೋದಾ ಅಂತ. ಅವಳು ಸಡನ್ನಾಗಿ ನೋಡ್ತಾಳ. ಆಗ ಅವನು ಅಂತಾನೆ, ಇಲ್ಲಿ ನೋಡ್ರಿ, ನೀವು ಯಾವಾಗಲೂ ಕೈಯಲ್ಲಿ ರಿಂಗ್ ಹಾಕೊಳ್ತಿದ್ರಲ್ಲ, ಆ ರಿಂಗ್ ಏನು ಕಾಣಿಸ್ತಿಲ್ವಲ್ಲ ಅಂತ ಅವಳ ಹತ್ರ ಕೇಳಿದಾಗ ಅವಳ ರಿಂಗ್ನ ಶಾಕಾಗಿ ನೋಡ್ತಾಳೆ. ಆದರೆ ಕೈಯಲ್ಲಿ ರಿಂಗ್ ಇರಲ್ಲ. ಅವಳಂತೂ ಎಲ್ಲೆಲ್ಲೋ ಹುಡುಕ್ತಾಳೆ, ಕೊನೆಗೂ ಆ ರಿಂಗ್ ಸಿಗಲ್ಲ. ಕಟ್ ಮಾಡಿದ್ರೆ ಹೀರೋಯಿನ್ ಮತ್ತು ಹೀರೋ ಅವರಿಬ್ರು ಹೀರೋಯಿನಿ ಮನೆಗೆ ಹೋಗ್ತಾರೆ. ಅವ್ರು ಹೋಗಿದ ತಕ್ಷಣವೇ ಅವ್ರ ಅಮ್ಮ ಮತ್ತು ಅವ್ರ ತಂಗಿ ಅವರಿಬ್ರು ವೆಲ್ಕಮ್ ಮಾಡ್ತಾರೆ, ಖುಷಿಯಾಗಿ ವೆಲ್ಕಮ್ ಮಾಡ್ತಾರೆ. ಆಗ ಹೀರೋಯಿನವರು ಸ್ವಲ್ಪ ಗಿಫ್ಟ್ಸ್ ಎಲ್ಲನೂ ತಗೊಂಡೋಗಿರ್ತಾರೆ. ಹೀರೋನ ಹಗ್ ಮಾಡ್ಕೊಂಡಿರ್ತಾಳೆ. ಅದನ್ನು ಹೀರೋಯಿನಿ ತಂಗಿ ಮತ್ತು ಅವ್ರ ಅಮ್ಮ ಬಂದುಬಿಟ್ಟು ಫೋಟೋ ಹೊಡ್ಕೊಳ್ತಿರ್ತಾರೆ. ಆಮೇಲೆ ಅವ್ರ ಅಮ್ಮ ಮತ್ತು ಅವ್ರ ತಂಗಿ ಹೀರೋನ ಮತ್ತು ಹೀರೋಯಿನಿನ ತುಂಬ ಉಪಚರಿಸ್ತಾರೆ, ಚೆನ್ನಾಗಿ ನೋಡಿಕೊಂಡು ಅವರಿಬ್ಬರನ್ನ ಮನೆಗೆ ಕಳಿಸ್ಕೊಡ್ತಾರೆ. ಈ ಕಡೆ ನೋಡಿದ್ರೆ ಹೀರೋಯಿನ್ ಇನ್ನು ಹೀರೋ ಹತ್ರ ರಿಂಗ್ ಕಳೆದೋಗಿರೋ ಬಗ್ಗೆ ಹೇಳಲ್ಲ. ಅವನೇನು ಅಂದ್ಕೊಳ್ತಾನಂತ ಅವಳಿಗೆ ಭಯ ಆಗ್ತಿರುತ್ತೆ. ಹೇಗೋ ಇವತ್ತಾದರೂ ಹೇಳಿಬಿಡೋದ ಹೀರೋ ಹತ್ರ ಅಂತ ಅಂದ್ಕೊಂಡು ಅವಳು ಹೇಳ್ತಾಳೆ. ಹೇಳ್ಬೇಕಂದ್ರೆ ನಾನು ರಿಂಗ್ನ ಕಳೆದಾಕ್ಬಿಟ್ಟೆ ಅಂತ ಹೀರೋ ಹತ್ರ ಹೇಳಿದಾಗ ಹೀರೋಗೆ ಆ ವಿಷಯನ ಕೇಳಿ ಅವ್ನಿಗೊಂಥರ ಹರ್ಟ್ ಆಗುತ್ತೆ, ಏನಪ್ಪ ರಿಂಗ್ನ ಕಳೆದಾಕೋಬಿಟ್ಲಲ್ಲ ಅಂತ. ಆಮೇಲೆ ಅವಳಿಗೆ ಸಮಾಧಾನ ಆಗೋ ರೀತಿ ಹೇಳ್ತಾನೆ, ಸರಿ ಪರವಾಗಿಲ್ಲ ಬಿಡು, ಅದೋದ್ರೆ ಏನು, ಇನ್ನೊಂದು ಇಸ್ಕೊಳ್ಳೋದ ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ. ಕಟ್ ಮಾಡಿದ್ರೆ ಹೀರೋಯಿನಿನ ರಿಂಗ್ ಕಪಲ್ಸ್ ರಿಂಗ್ ತಗೊಳಕ್ಕಂತ ಕರ್ಕೊಂಡು ಹೋಗ್ತಾನೆ. ಆದರೆ ಅವಳಿಗೆ ಅದು ಯಾವುದು ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ. ಏನೇ ಇದ್ದರೂ ಅವಳಿಗೆ ಫಸ್ಟ್ ಇಸ್ಕೊಟ್ನಲ್ಲ ಹೀರೋ ರಿಂಗು, ಅದೇ ಬೇಕಿರುತ್ತೆ. ಆಗ ಅವಳು ಅಂತಾಳೆ, ಬಿಡಿ ಪರವಾಗಿಲ್ಲ, ಅದನ್ನೇ ಹೇಗಾದರೂ ನೋಡಿ ಇಸ್ಕೊಳ್ಳೋದ ಅಂತ ಹೇಳ್ತಾಳೆ. ಆಮೇಲೆ ಮನೆಗೆ ಹೋದ್ಮೇಲೆ ಹುಡ್ಕಾಡ್ತಾಳೆ, ಎಲ್ಲಾದರೂ ಆ ರಿಂಗ್ ಸಿಗಲ್ವಾ ಅಂತ. ಆಗ ಹೀರೋನು ಅಂತಾನೆ, ನಾನು ಇಸ್ಕೊಟ್ಟಿರೋ ರಿಂಗು ಚೀಪ್ ಬಿಡು, ಅದಕ್ಕಿಂತನೂ ಬೆಟರಾಗಿರೋದು ನಾನು ನಿನಗೆ ಇಸ್ಕೊಡ್ತೀನಿ ಅಂತ ಹೇಳಿದಾಗ ಅವಳು ಅಂತಾಳೆ, ಆ ರಿಂಗಿಗಿಂತ ಯಾವ ರಿಂಗು ಬೆಟರ್ ಆಗಲ್ಲ ನನಗೆ ಅಂತ ಹೇಳ್ತಾಳೆ. ಆಮೇಲೆ ಹೀರೋ ಅಲ್ಲಿಂದ ಎದ್ದೋದ್ಮೇಲೆ ಎಲ್ಲೋ ಹೋಯ್ತಪ್ಪ ರಿಂಗ್ ಅಂತ ಅವಳು ತಲೆನ ಚಚ್ಕೊಳ್ತಿರ್ತಾಳೆ. ಆಮೇಲೆ ನೆಕ್ಸ್ಟ್ ಡೇ ಅವಳು ಮನೆಗಿಂತ ಕೆಲ್ಸಕ್ಕೆ ಹೋಗ್ಬೇಕಾದಾಗ ಹೀರೋ ಮೆಸೇಜ್ನ ಕಳಿಸ್ತಾನೆ, ಈ ರೀತಿ ನಾನು ನಿನಗೆ ಹಿಂಸೆ ಮಾಡಿದ್ದಕ್ಕೆ ಸಾರಿ, ರಿಂಗ್ ಇಸ್ಕೊ ಅಂತ ಹೇಳಿದಾಗ ನೀವೆಂತಕ್ರಿ ಸಾರಿ ಕೇಳಬೇಕು, ಸಾರಿ ಕೇಳಬೇಕಾಗಿರೋಳು ನಾನೇ ತಾನೇ ರಿಂಗ್ನ ಕಳೆದಾಕಿರೋದಂತ ಅವಳು ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಆಮೇಲೆ ಅವಳು ಆಫೀಸಲ್ಲಿ ಹೋಗಿ ಎಲ್ಲೆಲ್ಲ ಹುಡುಕ್ತಿರ್ತಾಳೆ, ಎಲ್ಲಿ ಕಳೆದಾಕ್ಬಿಟ್ಟೆ ಅಂತ. ಆಮೇಲೆ ಅಲ್ಲಿರೋ ವಾಚ್ಮನ್ ಹತ್ರನೂ ಕೇಳ್ತಾಳೆ, ಎಲ್ಲಾದರೂ ರಿಂಗ್ ಸಿಗ್ತಾ ಹಾಗೆ ಈಗಲ್ಲ ಅಂತ. ಆಮೇಲೆ ಹೋಗಿ ಮಸಾಜ್ ಸೆಂಟರಲ್ಲೂ ಕೇಳ್ತಾಳೆ. ಅವನು ಅಂತಾನೆ, ಈ ರೀತಿ ಒಬ್ಬ ಕಪಲ್ಸ್ ಅವರಲ್ಲಿ
ಅಲ್ಲಿ ಆ ರಿಂಗೇ ಅವ್ರಿಗೆ ಮುಖ್ಯವಾದದ್ದು. ಆ ರಿಂಗ್ ಏನಾದರೂ ಕಳೆದೋದ್ರೆ ಅದು ತುಂಬ ಹರ್ಟ್ ಆಗುತ್ತೆ. ಆ ಕಾರಣಕ್ಕೆ ನಾನು ಆ ಹುಡ್ಗಿ ಜೊತೆಗೆ ಜಗಳ ಆಡಿ ನಾನು ಬಂದ್ಬಿಟ್ಟೆ ಅಂತ ಹೀರೋಯಿನ್ ಹತ್ರ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅವಳಿಗಿನ್ನ ಭಯ ಆಗ್ತಿರುತ್ತೆ. ಎಲ್ಲಿ ಹೀರೋ ಇದರಿಂದನೇ ನನ್ನ ಬಿಟ್ಟು ಹೋಗ್ಬಿಡ್ತಾನೆ, ಇದರಿಂದನೇ ನನ್ನ ಹತ್ರ ಮುನ್ಸ್ಕೊಬಿಡ್ತಾನೆ ಅಂತ. ಅವಳಂತೂ ಅದನ್ನೇ ಯೋಚಿಸ್ತಿರ್ತಾಳೆ ಪದೇ ಪದೇ, ಏನು ಮಾಡಲಿ ಅಂತ. ಆಮೇಲೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ಮೇಲೆ ಕ್ರಿಸ್ಮಸ್ ಹಬ್ಬದಗೋಸ್ಕರ ಅವಳ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತಾಳೆ. ಆಗ ಹೀರೋನು ಸಡನ್ನಾಗಿ ಬಂದ್ಬಿಟ್ಟು ಸಾರಿ ಅಂತ ಅವಳ ಹತ್ರ ಹೇಳ್ತಾನೆ. ಅವರಿಬ್ಬರೂ ಒಬ್ರಿಗೊಬ್ರಿಗೂ ಸಾರಿ ಕೇಳ್ಕೊಳ್ತಾರೆ. ಆಮೇಲೆ ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾರೆ. ಆಗ ಹೀರೋ, ಪರವಾಗಿಲ್ಲ ಬಿಡು, ಅದನ್ನೇ ಎಂತಕ್ಕೆ ಯೋಚಿಸ್ತೀಯ, ನಾನು ನಿನಗೋಸ್ಕರ ಇನ್ನೊಂದು ರಿಂಗ್ನ ತಗೊಬಂದಿದ್ದೀನಿ ಅಂತ ಅವನು ಅವಳಿಗೆ ಇನ್ನೊಂದು ರಿಂಗ್ನ ತೋರಿಸ್ತಾನೆ. ಆಗ ಅವನು ಹೇಳ್ತಾನೆ, ಈ ರಿಂಗು ನಮ್ಮಮ್ಮಂಗೆ ನಮ್ಮ ಅಜ್ಜಿ ಕೊಟ್ಟಿದ್ದು, ಈಗ ನಮ್ಮಮ್ಮ ಈ ರಿಂಗ್ನ ನಿನಗೋಸ್ಕರ ಕೊಡ್ತಾರೆ ಅಂತ ಅವಳ ಹತ್ರ ಹೇಳ್ತಾನೆ. ಅವಳಿಗೂ ಆ ರಿಂಗ್ನ ನೋಡಿ ಖುಷಿ ಆಗ್ತಿರುತ್ತೆ. ಆಯಿತು, ಬೇಗ ನನಗೆ ಹಾಕಿ, ಪ್ರೀಸಿಯಸ್ ಆಗಿರೋ ರಿಂಗ್ನ ನಾನು ಹಾಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಆ ರಿಂಗ್ನ ಅವಳ ಕೈಗೆ ಹಾಕ್ತಾನೆ. ಅವಳಿಗೆ ಫುಲ್ಲು ಖುಷಿ ಆಗ್ತಿರುತ್ತೆ. ನೋಡಿ ರಿಂಗ್ ಹೇಗಿದೆ ಅಂತ ಅವನ ಹತ್ರ ತೋರಿಸ್ತಾಳೆ. ಅವನಿಗೂ ಖುಷಿ ಆಗ್ತಿರುತ್ತೆ, ಅಟ್ಲೀಸ್ಟ್ ಇವಾಗಾದರೂ ಖುಷಿಯಾಗಿದ್ದಾಳಲ್ಲ ಅಂತ. ಆಮೇಲೆ ಹೀರೋ, ನಾವು ಸರಿಯಾಗಿ ಪ್ರಾಪರಾಗಿ ಮದುವೆ ಆಗಿಲ್ವಲ್ಲ, ಇವಾಗ ಪ್ರಾಪರಾಗಿ ನಾವು ಮತ್ತೆ ಫೋಟೋಶೂಟ್ ಹೊಡ್ಸ್ಕೊಳ್ಳೋದ ಅಂತ ಅವಳ ಹತ್ರ ಹೇಳ್ತಾನೆ. ಕಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಸೀನಲ್ಲಿ ಇವ್ರು ಹೇಗೆ ಮೀಟ್ ಆಗಿರ್ತಾರಂತ ತೋರಿಸ್ತಾರೆ. ಹೀರೋಯಿನ್ ಅಂತೂ ಬ್ರೇಕಪ್ ಆಗಿರೋ ಫೀಲಿಂಗಲ್ಲಿ ಇರ್ತಾಳೆ. ಆಗ ಹೀರೋನು ಬಂದ್ಬಿಟ್ಟು ಅವಳ ಹತ್ರ ಮಾತಾಡಿಸ್ತಾನೆ. ಅವಳ ಹತ್ರ ಹೇಳ್ತಾನೆ, ಈ ರೀತಿ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ ಅವರಿಬ್ರು. ಆಗ ನಾವು ಬೇರೆ ಮನೆಗೆ ಹೋಗೋದ ಹಾಗೆ ಈಗಲ್ಲ ಎಲ್ಲನೂ ಅವಳ ಹತ್ರ ಪ್ರಾಪರಾಗಿ ಹೇಳಿರ್ತಾನೆ. ಅದನ್ನು ಕೇಳಿಸ್ಕೊಂಡು ಅವಳು, ಸರಿ ಆಯಿತು, ನಾವಿಬ್ಬರು ಮದುವೆ ಆಗೋದ ಅಂತ ಅವಳು ಆ ಅಗ್ರಿಮೆಂಟ್ ಪೇಪರಲ್ಲಿ ಸೈನ್ ಹಾಕಿರ್ತಾಳೆ. ಆಮೇಲೆ ಅವರಿಬ್ಬರು ಮದುವೆ ಆಗಿರ್ತಾರೆ. ಆಗ ಹೀರೋಗೆ ಅವಳನ್ನ ವೆಡ್ಡಿಂಗ್ ಡ್ರೆಸ್ಸಲ್ಲಿ ನೋಡಿದಾಗ ಅವನಿಗಂತೂ ಫುಲ್ಲು ಖುಷಿಯಾಗಿರುತ್ತೆ. ಏನಪ್ಪ ಇಷ್ಟೊಂದು ಕ್ಯೂಟಾಗಿದ್ದಾಳೆ ಅಂತ ಅಂದ್ಕೊಂಡಿರ್ತಾನೆ. ಇದನ್ನೆಲ್ಲನೂ ಹೀರೋಯಿನ್ ಹತ್ರನೂ ಹೇಳ್ತಾನೆ. ಆಗ ಅವಳು ಅಡುಗೆಗೆ ಮಾಡಬೇಕಾದಾಗ ಒಂದು ಬಟ್ಟೆ ಹಾಕೊಂಡಿರ್ತಾಳೆ. ಅದನ್ನು ಬಿಚ್ಚಬೇಕಾದಾಗ ಅದರಿಂದನೇ ಆ ರಿಂಗು ಕೆಳಗಡೆ ಬೀಳುತ್ತೆ. ಅದನ್ನು ಹೀರೋಯಿನ್ ಎತ್ಕೊಂಡು ಲಾಸ್ಟಿಗೂ ನಾನು ಈ ರಿಂಗ್ನ ಕಂಡಿಡ್ದೆ ಅಂತ ಅವಳು ಹೀರೋ ಹತ್ರ ತೋರಿಸ್ತಾಳೆ. ಕಟ್ ಮಾಡಿದ್ರೆ ಹೀರೋ ಕೋಟು ಶೂಟೆಲ್ಲ ಹಾಕೊಂಡು ತುಂಬ ಮದುವೆ ಹುಡುಗ ಥರ ನಿಂತಿರ್ತಾನೆ. ಅವನ ಮುಂದ್ಗಡೆ ಹೀರೋಯಿನ್ ತುಂಬ ಕ್ಯೂಟಾಗಿ ಪ್ರಿಟಿಯಾಗಿ ಅವನ ಮುಂದೆ ಬರ್ತಾಳೆ. ಆಗ ಇವ್ರಿಗೆ ಬ್ಲೆಸ್ಸಿಂಗ್ಸ್ ಮಾಡೋಕ್ಕೆಲ್ಲ ಅವ್ರ ಫ್ರೆಂಡ್ಸ್ ಅವರೆಲ್ಲರೂ ಬಂದಿರ್ತಾರೆ. ಇದನ್ನು ನೋಡಿ ಹೀರೋಯಿನಿಗೆ ಫುಲ್ಲು ಖುಷಿ ಆಗ್ತಿರುತ್ತೆ. ಅವ್ರ ಫ್ರೆಂಡ್ಸ್ ಅವರೆಲ್ಲರೂ ಬಂದುಬಿಟ್ಟು ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಅವರಿಬ್ರಿಗೂ ಬ್ಲೆಸ್ಸಿಂಗ್ಸ್ ಎಲ್ಲನೂ ಕೊಡ್ತಾರೆ. ಆಗ ಹೀರೋಯಿನ್ ಇಬ್ಬರು ಫ್ರೆಂಡ್ಸ್ ಇಲ್ವಾ, ಅವರು ಬಂದು ಮಾತಾಡಿಸ್ತಾರೆ, ಅವರು ಬ್ಲೆಸ್ಸಿಂಗ್ಸ್ ಎಲ್ಲನೂ ಮಾಡ್ತಾರೆ. ಆಗ ಆ ಹುಡುಗಿನೂ ಅಂತಾಳೆ, ಈ ರೀತಿ ರಿಂಗ್ನ ತೋರಿಸ್ತಾಳೆ ಅವಳ ಕೈಯಲ್ಲಿರೋ ರಿಂಗ್ನ. ಆಗ ಹೀರೋಯಿನ್, ಹಾಗಾದರೆ ನಿನಗೂ ಬಾಯ್ ಫ್ರೆಂಡ್ ಇದೆಯಾ ಅಂತ ಅವಳನ್ನ ನೋಡಿ ಕೇಳಿದಾಗ ಆಗ ಹೀರೋಯಿನ್, ಸರಿ ಆಯಿತು, ಬೇಗ ನೀನು ನಿನ್ನ ಬಾಯ್ ಫ್ರೆಂಡ್ನ ಕರ್ಕೊಬಾ ಅಂತ ಹೇಳ್ತಾಳೆ. ಆ ಹುಡುಗಿನೂ ಅವ್ನು ಬಂದವನೆ ಅಂತ ಹೇಳ್ತಾಳೆ. ನೋಡಿದ್ರೆ ಆ ಹುಡುಗನೇ ಮಸಾಜ್ ಸೆಂಟರಲ್ಲಿ ಇದ್ನಲ್ಲ, ಅವನೇ ಇವಳು ಬಾಯ್ ಫ್ರೆಂಡು. ಅವ್ರಿಗೂ ಫುಲ್ಲು ಖುಷಿ ಆಗ್ತಿರುತ್ತೆ. ಹಾಗೆ ಅವ್ರ ವೆಡ್ಡಿಂಗು ತುಂಬ ಖುಷಿಯಾಗಿ ಮುಗಿಯುತ್ತೆ. ಈ ಹ್ಯಾಪಿ ಎಂಡಿಂಗ್ ಜೊತೆನೇ ಈ ಡ್ರಾಮಾನು ಮುಗೀತು. ನೆಕ್ಸ್ಟು ಹೊಸ ಒಳ್ಳೆ ಡ್ರಾಮಾ ಜೊತೆಗೆ ನಾನು ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಮತ್ತು ಒಳ್ಳೆ ಒಂದು ಡ್ರಾಮಾ ಜೊತೆ ನಾನು ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ. ಈ ಡ್ರಾಮಾ ಹೇಗಿತ್ತಂತಲೂ ಕಮೆಂಟ್ ಮಾಡಿಬಿಡಿ. ಬಾಯ್ ಗಾಯ್ಸ್.